ಕಾಪಿನಾಡು ಚಿಕ್ಕಮಗಳೂರಿನಲ್ಲಿ ಕಳೆದ 3 ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಿದೆ. ಭಾರೀ ಮಳೆಗೆ ಚಿಕ್ಕಮಗಳೂರು ಮೂಡಿಗೆರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೃಹತ್ ಮರವೊಂದು ಧರಾಶಾಹಿಯಾಗಿರುವಂಥದ್ದು. ಮರ ಬಿದ್ದ ಹಿನ್ನೆಲೆ ಸಾಲು ಸಾಲು ವಾಹನಗಳು ನಿಂತು ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಮರವನ್ನು ತೆರವು ಕಾರ್ಯಾಚರಣೆಗೆ ಪೊಲೀಸರು ಹಾಗೂ ಸ್ಥಳೀಯರು ಹರಸಾಹಸವನ್ನು ಪಟ್ಟರು. ಎತ್ತ ಶಂಕರಪುರ ಬಡಾವಣೆಯಲ್ಲಿ ಅಶೋಕ್ ಎಂಬುವವರ ಮನೆಯ ಗೋಡೆ ಕುಸಿತಗೊಂಡಿದೆ. ಮನೆಯಲ್ಲಿದ್ದವರು ಅದೃಷ್ಟವಶಾತ್ ಅಪಾಯದಿಂದ ಪಾರಾಗಿದ್ದಾರೆ. ಪ್ಲಾಸ್ಟಿಕ್ ವಸ್ತುಗಳನ್ನು ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಂಥ ಕುಟುಂಬಸ್ಥರಿಗೆ ಮನೆ ಕುಸಿದು ಬಿದ್ದೋಗಿರುವುದರಿಂದ ದಿಕ್ಕೇ ತೋಚದಂತಾಗಿದೆ. ಒಂದು ವೇಳೆ ಮಳೆ ಮುಂದುವರೆದರೆ ಮನೆಗೆ ಸಾಕಷ್ಟು ಹಾನಿಯಾಗುವಂಥ ಸಾಧ್ಯತೆ ಇದೆ. ಎಲ್ಲರೂ ನಿದ್ದೆ ಮಾಡ್ತಾವ್ರೆ ನೆಮ್ಮದಿಯಾಗಿ. ಎಲ್ಲ ಕೊಚ್ಕೊಂಡು ಹೋಗೋಲ್ಲಪ್ಪ ನೋಡಿ ಸರ್, ಮನೆ ಒಳಗೆಲ್ಲ ನೀರು ಬಂದು ಎಲ್ಲ ಕೊಚ್ಕೊಂಡು ಹೋಗ್ತಿದೆ ನೋಡಿ ಸರ್. ನೋಡು, ವಯಸ್ಸಾದವ್ರು ಇನ್ನೂ ಮಲಗೇ ಇಲ್ಲ. ಹಾಂ ನೋಡಿ ಸರ್, ಈ ಥರ ಎಲ್ಲ ಕೊಚ್ಕೊಂಡು ಹೋಗ್ತಾರೆ. ಅಲ್ಲಿ ನೀರು ಹೋಗಕ್ಕೆ